ದಣ್ಯರ ದಣ್ಯರ ಯಾಕೋ ಕೆಂಚ ಏನಾಗಿದೆ? ಓಡೋಡಿ ಬಂದಿರುವೆಲ್ಲ. ದೊಡ್ಡ ಅನಾಹುತ ಐತ್ರಿ, ದೊಡ್ಡ ಅನಾಹುತ ಐತ್ರಿ. ಕೆಂಚಪ್ಪ ಏನಾಯ್ತು? ಅವರ ನಿಮ್ಮ ಅನ್ನದಾಸೋದಾಗ ಊಟ ಮಾಡೋ ಅನ್ನದಲ್ಲಿ ಯಾರೋ ವಿಷ ಹಾಕಿ ಬಿಟ್ಟಾರಿ. ಊಟ ಮಾಡಿದ ಜನರೆಲ್ಲರೂ ವಾಂತಿ ಭೇದಿ ಮಾಡಿಕೊಂಡು ವಿಲಿ ಅಂತ ಒದ್ದಾಡಕತ್ತಾರ್ರಿ. ಅದರಾಗ ಸಾಲಿ ಕಲಿ ಮಕ್ಕಳು ಕೂಡ ಸಂಕಟ ತಾಳರಕ್ಕೆ ನೆಲಕಬ್ದು ಒದ್ದಾಡಕತ್ತಾರಿ. ಅವರ ಸಂಕಟ ನೋಡಬೇಡದ್ರ ದಣಿ ಎಲ್ಲರ ಅಸ್ವಸರಿಗೆ ದಾಸೋಹ ಮುಂದೆ ಹೆಣ ಬಿದ್ದಂಗೆ ಬಿದ್ದಾರಿ. ಆ ದೇವರ ದಯದಿಂದ ನಾ ಯಾರೂ ಸತ್ಯ ಇಲ್ಲದಣಿ, ಅದು ನಮ್ಮ ಪುಣ್ಯ ರೀ. ನೋಡಿದ್ಯಾ ಸುಮಂಗಲ, ಜನರ ಬುದ್ಧಿ ಹೇಗಿದಿರ್ತದೆ ಎಂದು. ಅವರಿಂದ ಪುಣ್ಯದ ಕೆಲಸ ಮಾಡದಿದ್ದರೂ ಪರವಾಗಿಲ್ಲ, ಮತ್ತೊಬ್ಬರು ಮಾಡುವ ಪುಣ್ಯದ ಕಾರ್ಯದೊಳಗೆ ಪಾಪದ ಕೆಲಸ ಹುಡುಕ್ತಾ ಇದ್ದಾರೆ. ಇಂಥವರಿಗೆ ಏನೆಂದು ಕರೆಯಬೇಕು? ಅಧಿಕಾರದ ಆಸೆಗಾಗಿ ಹೆತ್ತ ತಾಯಿಯನ್ನೇ ಮತ್ತೊಬ್ಬನೊಂದಿಗೆ ಮಲಗಿಸಿದ ಹೇಸದ ತಾಯಿಗಂಡ್ರು. ಇಲ್ಲಿವರೆಗೂ ನಮ್ಮ ದಾಸೋಹದಲ್ಲಿ ಇಂಥ ಪಾಪದ ಕೆಲಸ ಯಾವತ್ತೂ ನಡೆದಿಲ್ಲ. ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಆ ನೀಲಕಂಠ, ವಿಷಕಂಠ, ಮಣಿಕಂಠ ಮಾಡುವ ಕುತಂತ್ರವಿದು. ಸುಮಂಗಲ, ನನ್ನ ಪ್ರತಿಯೊಂದು ಪುಣ್ಯದ ಕಾರ್ಯದೊಳಗೆ ಪಾಪಿಗಳಾಗಿ ಕಾಡುತ್ತಿರುವ ಆ ದೇಸಾಯಿ ಮನಿತನದವರ ಅಣ್ಣ ತಮ್ಮಂದರನ್ನು ಹಿಡಿದು ಈ ನಾಡಗೌಡರ ನಡುಗಂಬಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದು ಈ ಸುತ್ತು 40 ಹಳ್ಳಿಯ ಜನರಿಂದ ಮಂಗಳಾರತಿ ಮಾಡಿಸದೆ ಹೋದರೆ ನನ್ನ ಹೆಸರು ಮಣಿಕಂಠನೇ ಅಲ್ಲ. ಲೇ ದೇಸಾಯಿ, ಮಣಿಕಂಠ, ವಿಷಕಂಠ, ನೀಲಕಂಠ ನಿಮ್ಮೆಲ್ಲರನ್ನು ಹಿಡಿತಂದು ನನ್ನ ಆಸೆ ಪೂರೈಸಿಕೊಳ್ಳದಿದ್ದರೆ ನನ್ನ ಹೆಸರು ನಾಡಗೌಡನೇ ಅಲ್ಲ. ಸುಮ ರೀ, ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ರೀ. ದಯವಿಟ್ಟು ಇವತ್ತು ನೀವೆಲ್ಲೂ ಹೋಗಬೇಡಿ. ಯಾಕೋ ಏನೋ ಇವತ್ತು ನಿಮ್ಮ ಜೊತೆ ಇರಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ದಯವಿಟ್ಟು ನನ್ನ ಮಾತನ್ನ ಮೇಲೆ ಹೋಗಬೇಡಿ ನೀವು. ಸುಮಂಗಲ, ಗಂಡದಿಯ ಗುಂಡಿಗಿರುವ ಈ ನಿನ್ನ ಗಂಡನಿರುವಾಗ ಯಾರ ಭಯವೂ ನಿನಗಿಲ್ಲ. ಎಲ್ಲಿ ಸ್ವಲ್ಪ ನಗೋ ನೋಡೋಣ. ನನ್ನಾಗಿ ಹುಟ್ಟಿದರೆ 7 ಜನ್ಮ ಏದರೆ ಕಂಡಾಗಿ ಹುಟ್ಟಿದರೆ ಶಿವನಲ್ಲಿ ಕೇಳುವುದು